Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಹಾಗೂ ಎಚ್.ಡಿ. ರೇವಣ್ಣ ವಿರುದ್ಧ ತಲಾ ಎರಡೆರಡು ಕೇಸ್ ದಾಖಲಾಗಿದೆ. ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಇವರಿಗೆ 3 ಕೇಸ್ಗಳನ್ನು ತಂದೆ ಪುತ್ರ ಎದುರಿಸ್ತಾ ಇದ್ದಾರೆ. ಏನಿವು ಪ್ರಕರಣಗಳು ಬನ್ನಿ ನೋಡೋಣ. ಕೇಸ್ 3 ರೇವಣ್ಣ ಮತ್ತು ಪ್ರಜ್ವಲ್ಗೆ ಸಂಕಷ್ಟ 100. ಲೈಂಗಿಕ ದೌರ್ಜನ್ಯ, ಪೆನ್ ಡ್ರೈವ್, ಕಾನೂನು ಕುಣಿಕೆ ಬಿಗಿ. ಪ್ರಜ್ವಲ್ ಪೆನ್ ಡ್ರೈವ್ ರಹಸ್ಯ ಬಯಲಾಗಿದ್ದೇ ತಡ ರೇವಣ್ಣ ಕುಟುಂಬ ಅಂತೂ ವಿಲವಿಲ ಅಂತ ಒದ್ದಾಡ್ತಾ ಇದೆ. ರೇವಣ್ಣ ಮತ್ತು ಪ್ರಜ್ವಲ್ ವಿರುದ್ಧ ತಲಾ ಎರಡೆರಡು ಕೇಸ್ ದಾಖಲಾಗಿವೆ. ಇಡೀ ಪ್ರಕರಣದಲ್ಲಿ ಇದುವರೆಗೂ ಒಟ್ಟು 3 ಕೇಸ್ ದಾಖಲಾಗಿವೆ. ಒಂದು ಕಡೆ ನಿರಾಳ ಅನ್ನುವಷ್ಟರಲ್ಲೇ ಮತ್ತೊಂದು ಕೇಸ್ ರೇವಣ್ಣ ಕುಟುಂಬದ ಹೆಗಲು ಏರಿದೆ. ಹಾಗಾದ್ರೆ ಏನಿದು ಮನೆಯೊಂದು 3 ಕೇಸ್ಗಳ ಕತೆ ಅಂತೀರಾ? ಅದನ್ನೇ ಎಳಿ ಎಳೆಯಾಗಿ ತೋರಿಸ್ತೀವಿ ನೋಡಿ. ಪೆನ್ ಡ್ರೈವ್ ಹೊರಬಿದ್ದ ಬಳಿಕ ಹಾಸನದ ಹೊಳೆನರಸೀಪುರದಲ್ಲಿ ಮೊದಲ ಕೇಸ್ ದಾಖಲಾಯಿತು. ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಕೆಲಸದಾಕೆ ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ದೂರು ಕೊಟ್ಟಿದ್ರು. ತಂದೆ ಮಗ ಇಬ್ಬರು ಲೈಂಗಿಕ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೌರ್ಜನ್ಯ ಎಸಗಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು. ಈ ಪ್ರಕರಣದಲ್ಲಿ ರೇವಣ್ಣ ಮೊದಲ ಆರೋಪಿಯಾದ್ರೆ ಪುತ್ರ ಪ್ರಜ್ವಲ್ ಎರಡನೇ ಆರೋಪಿ. ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಕೆಲಸದಾಕಿಯ ಮೈಕೈ ಮುಟ್ಟಿ ದೌರ್ಜನ್ಯ ಎಸಗಿದ್ದಾನೆ. ಮೈಗೆ ಎಣ್ಣೆ ಹಚ್ಚು ಬಾ ಅಂತ ಕರೆದು ಕಿರುಕುಳ ಕೊಟ್ಟಿದ್ದಾನೆ. ಹೀಗಂತ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ಪುರಾಣ ಇಷ್ಟಕ್ಕೆ ನಿಲ್ಲಲಿಲ್ಲ. ಕೆಲಸದಾಕಿಯ ಪುತ್ರಿಗೂ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ಹೀಗಾಗಿ ತಂದೆ ಮಗ ಇಬ್ಬರ ವಿರುದ್ಧ ಐಪಿಸಿ ಸೆಕ್ಷನ್ 354A ಅಡಿ ಲೈಂಗಿಕ ಕಿರುಕುಳ, 354D ಅಡಿ ಮಹಿಳೆಯರಿಗೆ ಮುಜುಗರ ತಂದ ಹಾಗೂ 504, 506 ಅಡಿಯಲ್ಲಿ ಬೆದರಿಕೆ, ಮಾನಹಾನಿ ಮಾಡಿರೋದಾಗಿ FIR ದಾಖಲಾಗಿದೆ. ಇಷ್ಟೇ ಅಲ್ಲ, ಮತ್ತೊಬ್ಬ ಸಂತ್ರಸ್ತೆ ಅತ್ಯಾಚಾರ, ಬೆದರಿಕೆ ಹಾಗೂ ಬ್ಲಾಕ್ ಮೇಲ್ ಮಾಡಿರುವ ದೂರು ಕೊಟ್ಟಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ ಕೇಸ್ ಕೊಡಲಾಗಿದೆ. ಅಚ್ಚರಿ ಏನಂದ್ರೆ ಪ್ರಜ್ವಲ್ ಸಂಸದರ ಕಚೇರಿಯಲ್ಲೇ ಅತ್ಯಾಚಾರ ಮಾಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. 376/2 N ಸೆಕ್ಷನ್ ಅಡಿಯಲ್ಲಿ ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ, 506 ಅಡಿಯಲ್ಲಿ ಅಪರಾಧಿಕ ಉದ್ದೇಶದಿಂದ ಬೆದರಿಕೆ ಹಾಕಿರುವ ಕೇಸ್ ದಾಖಲಾಗಿದೆ. 354A 1 ಸೆಕ್ಷನ್ ಅಡಿಯಲ್ಲಿ ಲೈಂಗಿಕ ಬೇಡಿಕೆಗೆ ಒತ್ತಾಯ, 354B ಸೆಕ್ಷನ್ ಅಡಿಯಲ್ಲಿ ಹಲ್ಲೆ ಮಾಡಿರುವ ಹಾಗೂ 354C ಸೆಕ್ಷನ್ ಪ್ರಕಾರ ಇಚ್ಛೆಗೆ ವಿರುದ್ಧವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ ಕೇಸ್ ಬಿದ್ದಿದೆ. ರೇವಣ್ಣ ಮತ್ತು ರೇವಣ್ಣ ಆಪ್ತ ಸತೀಶ್ ಅನ್ನೋರು ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಕೇಸ್ ದಾಖಲಾಗಿದೆ. ಕಾಣೆಯಾಗಿರುವ ಮಹಿಳೆಯ ಪುತ್ರ ತನ್ನ ತಾಯಿಯನ್ನ ಅಪಹರಿಸಿರೋದಾಗಿ ದೂರು ಕೊಟ್ಟಿದ್ದಾನೆ. ಮೈಸೂರಿನ KR ನಗರದಲ್ಲಿ ಜಾಮೀನು ರಹಿತ ಕೇಸ್ ದಾಖಲಾಗಿದೆ. 364A ಅಡಿಯಲ್ಲಿ ಅಪಹರಣ, 365ರ ಅಕ್ರಮ ಬಂಧನ ಆರೋಪವನ್ನ ಹೊರಿಸಲಾಗಿದೆ. ಇನ್ನು ಈ ಕೇಸ್ನಲ್ಲಿ ರೇವಣ್ಣ ಮೊದಲ ಆರೋಪಿಯಾಗಿದ್ರೆ ಸತೀಶ್ ಬಾಬು ಎರಡನೇ ಆರೋಪಿಯಾಗಿದ್ದಾನೆ. ಈಗಾಗಲೇ ಈ ಕೇಸ್ನಲ್ಲಿ ರೇವಣ್ಣ, ಸತೀಶ್ ಬಾಬು ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಸದ್ಯ ಇಬ್ಬರು ಸಂತ್ರಸ್ತೆಯರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಮತ್ತಷ್ಟು ಸಂತ್ರಸ್ತೆಯರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ರೆ ಅಪ್ಪ ಮಗನಿಗೆ ಮತ್ತಷ್ಟು ಕಷ್ಟ ಹೆಗಲೇರೋದು ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.